ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಲಕ್ಷ್ಮೀಪುರ, ಏನಿದು ಎಲ್ಲ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಲಕ್ಷ್ಮೀಪುರದ ಲಕ್ಷ್ಮೀ ಪಟಾಕಿ ಫೇಮಸ್ ಲಕ್ಷ್ಮೀ ಮದುವೆ ಅಂದರೆ ಹೆಂಗಿರ್ಬೇಕು? ನಿಮ್ಗೆ ಯಾರಿಗೂ ಜೋಶೇ ಇಲ್ಲ, ಡಲ್ಲಾಗಿ ಹೋಗಿದ್ದೀರಾ. ನಮ್ಮ ಲಕ್ಷ್ಮೀ ಪಟಾಕಿ ಲಕ್ಷ್ಮಿ ಹಾಗೂ ಎಳ್ನೀರ್ ಕಿಟ್ಟಿ ಅವ್ರಿಗೋಸ್ಕರ ಈ ಆದಿ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಧೂಳ್ ಎಪ್ಸಕ್ಕೆ ನಮ್ಮ ಸಿಂಗರ್ ಉಮೇಶ್ ಅಣ್ಣ ರೆಡಿ ಇದ್ದಾರೆ, ನಮ್ಮ ಟೀಮು ರೆಡಿ ಇದೆ. ಮತ್ತೆ ಇನ್ನೇನು ತಡ, ಹೌಸ್ ದ ಜೋಶ್. ಅಕ್ಕ, ಆದಿಯಣ್ಣ ಹಾಡು ಹೇಳೋದನ್ನ ಕೇಳಕ್ಕೆ ಒಂದು ಖುಷಿ ಕಣೆ. ನಾನು ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಅಣ್ಣಂಗೆ ಫುಲ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನನ್ಗಿದನ್ನ ನಂಬಕ್ಕೆ ಆಗ್ತಿಲ್ಲ. ಏನು ಫಾಲೋವರ್ಸ್ ಜಾಸ್ತಿ ಆಗೋದನ್ನ ನಂಬೋದಕ್ಕಾಗಲ್ವಾ? ಆದಿ ಹೀಗೆ ಆಡೋನೇ ಅಲ್ಲ, ಅದು ಲಕ್ಷ್ಮಿ ಮದ್ವೆಲಿ ಇವನ್ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾನೆ? ಯಾಕೆ ನಗ್ತಿದ್ಯಾ ಅಂಜು? ಬಾಯ್ಸ್ ಅಂಡ್ ಗರ್ಲ್ಸ್, ಹೌಸ್ ದ ಜೋಶ್ ಅಂದ್ರೆ ನಿಮ್ಗೆ ಗೊತ್ತು ಹೆಂಗಿದೆ ಅಂತ ತೋರಿಸ್ಬೇಕು ಅಂತ. ಹೌಸ್ ದ ಜೋಶ್ ಅಂದಾಗ ಹೈ ಸರ್ ಅನ್ಬೇಕು. ಹೌಸ್ ದ ಜೋಶ್. ಏನಾಯ್ತು ಅಮ್ಮ? ಏನ್ ಮಾಡ್ತಿದ್ಯಾ ಆದಿ? ನಾನೇನ್ ಮಾಡಿದೆ? ಓ ಆಗ ನಿಂಗೆ ಗೊತ್ತಲ್ಲ ಅಮ್ಮ, ನನಗೆ ಹಾಡೋದು ಡ್ಯಾನ್ಸ್ ಮಾಡೋದು ಒಂದು ಇಷ್ಟ ಅಂತ, ಇದನ್ನೇ ಮಾಡಿದೆ ಅಷ್ಟೇ. ನನ್ನ ಹತ್ರ ಮುಚ್ಚಿಡ್ಬೇಡ ಆದಿ. ಅವತ್ತು ಕೂಡ ಒಗ್ದು ಹಾಗೆ ಮಾತಾಡ್ದೆ. ನೀನು ಈ ಮದ್ವೆನ ನಿಂತು ಮಾಡಿಸ್ತಿರೋದ್ರ ಹಿಂದೆ ಏನು ದೊಡ್ಡ ಪ್ಲಾನೇ ಇದೆ. ಏನದು? ಅಮ್ಮೋ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊತೀನಿ. ಅದನ್ನೇ ಕೇಳ್ತಾ ಇರೋದು, ಏನ್ ಪ್ಲಾನ್ ಮಾಡಿದ್ಯಾ ಅಂತ. ನೀನು ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ಯಾ ಅಂದರೆ ಅಂಜಲಿ ಏನಾದರೂ ಹೇಳಿದ್ಲಾ? ನಾನು ನಿಮ್ಮ ಅಕ್ಕ ಕಣೋ. ನಿನ್ ಬಿಹೇವಿಯರ್ ಬದಲಾದ್ರೆ ನನಗ್ ಗೊತ್ತಾಗಲ್ವಾ? ಅದಕ್ಕೆ ಅಂಜುನು ಬೇಡ, ಅಪ್ಪ ಅಮ್ಮನೂ ಬೇಡ. ಐ ನೋ ಯುವರ್ ಅಪ್ ಟು ಸಮಥಿಂಗ್. ನೋಡು ಅಮ್ಮು, ಆ ಲಕ್ಷ್ಮಿಯಿಂದ ನಿನ್ನ ಲೈಫ್ ಹಾಳಾಗಿದೆ. ಆ್ಯಂಡ್ ಶಿಲ್ ಪೇ ಫಾರ್ ಇಟ್ ಅಷ್ಟೇ. ತಪ್ಪು ಆದಿ ಇದು. ಗೊತ್ತಿದ್ದು ಅವ್ಳ ಜೀವನ ಹಾಳು ಮಾಡ್ತೀಯಾ? ಅವ್ರ ಮನೆಯವರೆಲ್ಲ ನಿನ್ನ ತುಂಬಾ ನಂಬಿದ್ದಾರೆ. ಯು ಕಾಂಟ್ ಬ್ರೇಕ್ ದೇರ್ ಟ್ರಸ್ಟ್. ಅಮ್ಮು, ಸ್ಟಾಪ್ ಇಟ್. ಓವರ್ ಎಮೋಷ್ನಲ್ ಆಗಿ ಮಾತಾಡಬೇಡ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲೇ ಮಾಡಿದ್ರು ಏನೂ ಬದಲಾಗಲ್ಲ. ಅಮ್ಮು, ಲಂಡನ್ನಲ್ಲಿ PhD ಮಾಡೋ ಆಸೆ ಇಟ್ಕೊಂಡವಳು ನೀನು. ಈಗ ಈ ಲಕ್ಷ್ಮೀಪುರದಲ್ಲಿ ಕೊಳಿತಿದ್ಯಾ. ಇದರಿಂದ ನಿನ್ನ ಲೈಫ್ ಹಾಳಾಗಿದೆ. ಅಪ್ಪ ಅಮ್ಮ ದಿನ ಕೊರಗ್ತಿದ್ದಾರೆ. ನಾನು ಅಂಜು ಎಷ್ಟು ಹರ್ಟ್ ಆಗಿದ್ದೀವಿ. ನಮ್ದೆಲ್ಲ ಎಮೋಷನ್ಸ್ ಅಲ್ವಾ? ಅವ್ಳು ದೊಡ್ಡ ಹೈಪರ್ ಆಕ್ಟಿವ್ ಥರ ಇಡೀ ಮದುವೆಯಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲು. ಈಗ ಅವಳು ಅನುಭವಿಸ್ಲಿ ಬಿಡು. ಅವಳು ಮಾಡಿರೋ ಪಾಪ ಆದ್ರೂ ಕಡಿಮೆ ಆಗುತ್ತೆ. ಆದಿ ಇದು ತಪ್ಪು ಕಣೋ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ನಿನ್ನ ಪಾಡಿಗೆ ನೀನು ನಿನ್ಗೇನು ಗೊತ್ತಿಲ್ಲದಿರೋ ಥರ ಮದುವೆಯಲ್ಲಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡು. ಯಾವ ತೊಂದರೆನೂ ಇಲ್ದಂಗೆ ಆ ಲಕ್ಷ್ಮೀ ಕೊರಳಿಗೆ ತಾಳಿ ಒಂದು ಬಿದ್ದರೆ ಸಾಕು, ಅಷ್ಟೇ ಬೇಕಿರೋದು. ಏನಂದ್ರೆ ಅದು? ಯಾವುದೇ ತೊಂದರೆ ಇಲ್ಲದೆ ಲಕ್ಕಿ ಕತ್ಗೆ ತಾಳಿ ಒಂದು ಬಿದ್ದರೆ ಸಾಕು ಅಲ್ವಾ? ನಿಜ ಆದಿ, ಚಿಕ್ಕಪ್ಪ ಚಿಕ್ಕಮ್ಮಂಗೆ ಒಂದು ಯೋಚನೆ ಕಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನೆಯವ್ರಿಗಿಂತ ನೀವೇ ಮುಂದೆ ನಿಂತು ತಲೆ ಕೆಡಿಸ್ಕೊಂಡು ಲಕ್ಕಿ ಮದುವೆಗೋಸ್ಕರ ಓಡಾಡ್ತಿದ್ದೀರ. ಈಗಲೂ ನೋಡಿ, ಮುಹೂರ್ತ ಒಂದು ಯಾವುದೇ ಅಡೆತಡೆ ಇಲ್ಲದೆ ಮುಗಿದ್ರೆ ಸಾಕಪ್ಪ ಅನ್ನೋ ಯೋಚನೆಯಲ್ಲಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಇರಲಿ ಬಿಡಿ ಬಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮನೆ ಮದುವೆ ಅಲ್ವಾ? ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.